ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ. ನಾವು ಆರಾಮದೀವಿ ನೋಡ್ರಿ. ಬರ್ರಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣಂತ. ವ್ಲಾಗ್ನ ಶುರು ಮಾಡೋಕ್ಕೂ ಮುಂಚೆ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿರಿ. ನಾನು ಸುಮಾರು ದಿವಸ ಆಯ್ತು ನೋಡ್ರಿ ವ್ಲಾಗ್ ಅಪ್ಲೋಡ್ ಮಾಡಿದೆ. ಶಾರ್ಟ್ ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡೋಕತ್ತಿದ್ನಿ, ಆದರೆ ಲಾಂಗ್ ವೀಡಿಯೋ ಅಪ್ಲೋಡ್ ಮಾಡಿರಲಿಲ್ಲ. ಸುಮಾರು ಒಂದು 10 days ಆಯ್ತು ಅಂತ ಅನಿಸ್ತತಿ. ಏನು ಜಾಸ್ತಿನ ಆಯಿತೋ ಗೊತ್ತಿಲ್ಲ, ನಾನು ಅದನ್ನು ನೋಡೋಕೆ ಹೋಗಿಲ್ಲ ನೋಡ್ರಿ. ಇದನ್ನು ಮುಂಚೆ ನಾನು ಎಡಿಟ್ ಮಾಡಿ ನಾನು ವ್ಲಾಗ್ ರೆಡಿ ಮಾಡಿ ಇಟ್ಟಿದ್ನಿ. ಆದರೆ ಏನು ಮಾಡಿದ್ದೇನೆಂದರೆ ಈ ಡಿಲೀಟ್ ಮಾಡ್ತಾ ಇರ್ತೇನೆ ಅವಾಗವಾಗ. ಅಂದರೆ ಯಾವುದ್ಯಾವುದೋ ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡಿರ್ತಾನಲ್ಲ, ಆ ವೀಡಿಯೋಸ್ ಎಲ್ಲ ನಾನು ಡಿಲೀಟ್ ಮಾಡತ್ತಿರ್ತೀನಿ. ಅವಾಗ ಏನು ಮಾಡಿಬಿಟ್ಟೆನಂದ್ರೆ ಈ ಎಡಿಟ್ ಮಾಡಿ ರೆಡಿ ಮಾಡಿಟ್ಟಿರ್ತಾನಲ್ಲ ವ್ಲಾಗು, ಆ ವ್ಲಾಗನ್ನು ನಾನು ಡಿಲೀಟ್ ಮಾಡಿಬಿಟ್ಟಿದ್ನಿ. ಹಾಗಾಗಿ ಇವಾಗ ಮತ್ತೆ ಇನ್ನೊಂದು ಸರಿ ನಾನು ಇದನ್ನು ಎಡಿಟ್ ಮಾಡಿ ಇವಾಗ ವಾಯ್ಸ್ ಓವರ್ ಕೊಟ್ಟು ಅಪ್ಲೋಡ್ ಮಾಡಕತ್ತೀನಿ ನೋಡ್ರಿ. ಇನ್ನು ರೆಗ್ಯುಲರಾಗಿ ವೀಡಿಯೋಸ್ ಎಲ್ಲ ಹಾಕಬೇಕಂತ ಅಂದ್ಕೊಂಡಿದ್ದೀನಿ. ನೋಡೋಣಂತ ಏನಾಗ್ತದೋ ಗೊತ್ತಿಲ್ಲ. ಪ್ರತಿ ಸರಿ ಹಿಂಗೆ ಹೇಳ್ತಾರೆ, ಆದ್ರೆ ನೀವು ಹಾಕಂಗಿಲ್ಲ ಅಂತ ಅನ್ಕೋಬೋದು ನೀವು. ಆದರೆ ಶಾರ್ಟ್ ವೀಡಿಯೋಸ್ದು ಮಾತ್ರ ನಾನು ಹಾಕ್ತಾ ಇರ್ತೀನಿ. ಯಾಕಂದರೆ ಈ ಕಡೆ ಇನ್ಸ್ಟಾಗ್ರಾಮಿಗೆ ವೀಡಿಯೋ ಮಾಡಿದ್ರೆ ಯೂಟ್ಯೂಬಿಗೆ ವೀಡಿಯೋ ಮಾಡೋಕ್ಕೆ ಟೈಮ್ ಸಾಲಂಗಿಲ್ಲ, ಈ ಕಡೆ ಯೂಟ್ಯೂಬಿಗೆ ಮಾಡಿದ್ರೆ ಆ ಕಡೆ ಇನ್ಸ್ಟಾಗ್ರಾಮಿಗೆ ವೀಡಿಯೋಸ್ ಮಾಡೋಕ್ಕೆ ಟೈಮ್ ಸಾಲಂಗಿಲ್ಲ. ಹಾಗಾಗಿ ಸ್ವಲ್ಪ ಗ್ಯಾಪ್ ಆಗೈತೆ ಅಷ್ಟೇ ಲಾಂಗ್ ವೀಡಿಯೋಸ್ದು. ಇಲ್ಲಂದ್ರೆ ಬಿಡ್ಬೇಕಂತೇಳಿ ಬಿಟ್ಟು ನಾ ಏನು ಖಾಲಿ ಏನಿಲ್ಲ. ಶಾರ್ಟ್ ವೀಡಿಯೋಸು ಶೂಟ್ ಮಾಡತ್ತಿರ್ತಾನೆ ಅಷ್ಟೇ. ನೀವು ಅಲ್ಲೂ ನೋಡ್ಬೋದು. ಅದೇ ವೀಡಿಯೋಸು ನಾನು ಯೂಟ್ಯೂಬ್ದಾಗೂ ಹಾಕಿರ್ತೀನಿ, ಅವನು ಒಂದ್ಸರಿ ನೀವು ಚೆಕ್ ಮಾಡ್ಬೋದು. ಆದರೆ ಲಾಂಗ್ ವೀಡಿಯೋಸು ಭಾಳ ಜನ ನೋಡ್ತಾರೆ. ಅವರೆಲ್ಲ ಕಮೆಂಟ್ ಮಾಡ್ತಿರ್ತಾರೆ, ಯಾಕಕ್ಕ ವ್ಲಾಗ ಹಾಕಿಲ್ಲ ನೀವು, ಹಾಕ್ರಿ ಅಂತೇಳಿ. ಅದಕ್ಕೋಸ್ಕರ ಲಾಂಗ್ ವೀಡಿಯೋನು ನಾನಿವತ್ತು ಅಪ್ಲೋಡ್ ಮಾಡಕತ್ತೀನಿ. ಈ ವ್ಲಾಗ್ ಬಂದು ಒಂದು ಸಂಡೇ ವ್ಲಾಗ, ಸ್ಯಾಟರ್ಡೇ ವ್ಲಾಗ್ ಅನ್ನಿಸ್ತತಿ. ಇದು ಸ್ಯಾಟರ್ಡೇ ವ್ಲಾಗು. ಅವತ್ತು ನಾನು ಡಿಮಾರ್ಟಿಗೆ ಹೊಂಟಿದ್ನಿ. ಹಿಂದಿನ ದಿವಸ ಏನು ಪ್ಲ್ಯಾನ್ ಇರಲಿಲ್ಲ, ಡಿಮಾರ್ಟಿಗೆ ಹೋಗ್ಬೇಕು ಅನ್ನೋದೇನು ಪ್ಲ್ಯಾನ್ ಇರಲಿಲ್ಲ. ಆದರೆ ನೆಕ್ಸ್ಟ್ ಡೇ ಮನೆಯೊಳಗೆಲ್ಲ ಸಂತಿ ಖಾಲಿ ಆಗಿಬಿಟ್ಟಿತ್ತು. ನಮ್ಮ ಮನೆಯವರು ನೆಕ್ಸ್ಟ್ ವೀಕ್ ಅಂತ ಹೇಳ್ಕೊತಾನೆ ಇದ್ದರು. ಅವರಂತೂ ಬರೋಂಗಿಲ್ಲ. ನಂಗೆ ಜೋಡಿ ಮುಂಚೆ ಪ್ರೀತಿ ಬರ್ತಿದ್ಲು, ಆದರೆ ಆಕಿನೂ ಅವತ್ತು ಬರಲಿಲ್ಲ. ನಮ್ಮ ಅಣ್ಣ ಬಂದ ನನ್ನ ಜೋಡಿ. ಹಾಗಾಗಿ ನಾನು ನಮ್ಮನ್ನ ಇಬ್ಬರು ಹೋಗೋರಿದ್ದೀವಿ. ಅವ ಸಂಜೆ ಊರಿಗೆ ಹೋಗಾಮಿದ್ದ. ಅದಕ್ಕೆ ನಮ್ಮ ಮನೆಯವ್ರು ಏನಂದ್ರು, ಹಂಗಾದ್ರೆ ಅವ್ನು ಕರ್ಕೊಂಡು ಹೋಗ್ಬಿಡು, ಅವ ಮತ್ತು ಇವತ್ತು ನೈಟ್ ಊರಿಗೆ ಹೋಗ್ಬಿಡ್ತಾನೋ, ಆಮೇಲೆ ನಿನ್ನ ಜೋಡಿ ಬರೋರು ಯಾರು ಇರೋದಿಲ್ಲ ಅಂಥೇಳಿ ನಮ್ಮ ಮನೆಯವ್ರು ಹೇಳಿರೋ. ಹಾಗಾಗಿ ಸ್ಯಾಟರ್ಡೆ ಬೆಳಗ್ಗೆ ಎದ್ದ ಮೇಲೆ ಪ್ಲ್ಯಾನಿಂಗ್ ಆಯ್ತು ನೋಡ್ರಿ. ಯಾಕಂದ್ರೆ ಸ್ಯಾಟರ್ಡೆ ಸಂಡೇ ಅಷ್ಟೇ ಹೋಗ್ಬೇಕಾಗ್ತದೆ. ನಾನು ಬೇರೆ ದಿವಸ ಆದರೆ ಸಾನ್ವಿಗೆ ಸ್ಕೂಲ್ ಇರ್ತೈತಿ, ಅದ್ರಾಗ ಬೇರೆ ಆಕೆಗೆ ಟೆಸ್ಟ್ ನಡೆಯತ್ತಿತ್ತು. ಇನ್ನು ಸಂಡೇ ಹೋದ್ನಿ ಅಂದ್ರೆ ಮತ್ತು ಈ ಕಡೆ ಓದ್ಸಾಕ ಟೈಮ್ ಸಾಲಂಗಿಲ್ಲ. ಅದಕ್ಕೋಸ್ಕರ ಸ್ಯಾಟರ್ಡೆ ಹೋಗಿ ಬನ್ನಿ ಅಂದ್ರೆ ಮತ್ತು ಸಂಡೇ ಆಕೆಗೆ ಒಂದು ದಿವಸ ಆರಾಮಾಗಿ ಓದಿಸ್ಬೋದು ಅಂಥೇಳಿ ನಾನು ಸ್ಯಾಟರ್ಡೆ ಬೆಳಗ್ಗೆ ಎದ್ದಾದಮೇಲೆ ಪ್ಲ್ಯಾನಿಂಗ್ ಆಯಿತು, ಇವತ್ತು ಶಾಪಿಂಗ್ ಮಾಡ್ಕೊಂಡು ಬರೋಕ್ಕೆ ಹೋದ್ರಾತಂತೇಳಿ. ಸುಮಾರು ನಾನೊಂದು 2 months ಆಗಿತ್ತು. ಯಾವಾಗಲೂ ನಂದು 2.5-3 ತಿಂಗಳು ಬರ್ತೈತಿ ಐಟಮ್ಸ್. ಆದರೆ ಈ ಸರಿ ರಜೆ ಇದ್ದಾಗ ಮನೆಗೆ ಎಲ್ಲ ಗೆಸ್ಟ್ ಎಲ್ಲ ಬಂದಿದ್ರಲ್ಲ, ಹಾಗಾಗಿ ಸ್ವಲ್ಪ ಬೇಗ ಖಾಲಿ ಆಯಿತು. ಅಂದ್ರೆ ಅಷ್ಟೊಂದು ಪೂರ್ತಿ ಸಾಮಾನೆಲ್ಲ ಏನು ಖಾಲಿ ಆಗಿಲ್ಲ, ಇನ್ನೂ ಸ್ವಲ್ಪ ಇತ್ತು. ಆದರೆ ಮೇನ್ ಆಗಿರೋದು ಸಕ್ಕರೆ, ಚಾಪುಡಿ, ಆಮೇಲೆ ಎಣ್ಣೆ, ಈ ಥರದ್ದೆಲ್ಲ ಖಾಲಿಯಾಗಿತ್ತು. ಅದಂತೂ ಬೇಕೇ ಬೇಕಲ್ಲ, ಅದಕ್ಕೋಸ್ಕರ ಇವತ್ತು ತೊಗೊಂಡು ಬಂದ್ರಾತಂತೇಳಿ ನಾನು ಹೊಂಟಿದ್ನಿ. ಬೆಳಗ್ಗೆನೇ ಇವತ್ತು ನಾಷ್ಟಕ್ಕೆ ಅಕ್ಕಿ ರೊಟ್ಟಿ ಮಾಡಿರಾತಂತೇಳಿ ಅಕ್ಕಿ ರೊಟ್ಟಿಗೆಲ್ಲನೂ ಕಲಸಿ ರೆಡಿ ಮಾಡಿಟ್ನಿ. ಸುಮಾರು ಸರಿ ನಾನು ರೆಸಿಪಿನ ಶೇರ್ ಮಾಡ್ಕೊಂಡಿದ್ದೀನಿ. ಹಾಗಾಗಿ ಈ ವಿಡಿಯೋದಲ್ಲಿ ಅಷ್ಟೊಂದು ಡೀಟೇಲಾಗಿ ನಾನೇನು ಶೇರ್ ಮಾಡ್ಕೊಳಕ್ಕೆ ಹೋಗಿಲ್ಲ. ಅಕ್ಕಿ ಹಿಟ್ಟನ್ನು ಬಿಸಿನೀರು ಹಾಕಿ ಚಂದಾಗ ಜೋಳದ ಹಿಟ್ಟು ನಾದ್ಕೋತಾವಲ್ಲ, ಆ ರೀತಿ ನಾದ್ಕೊಂಡಿದ್ದೇನೆ ನೋಡ್ರಿ. ಅದಕ್ಕೆ ಈರುಳ್ಳಿ, ಆಮೇಲೆ ಕೊತ್ತಂಬರಿ, ಸಬ್ಸಿಗೆ, ಕ್ಯಾರೆಟು ಎಲ್ಲನೂ ಹಾಕ್ಕೊಂಡಿದ್ದೀನಿ. ಹಾಕಿ ಈ ಸರಿ ಏನು ಮಾಡಿದ್ನಿ ಅಂದ್ರೆ ಸ್ವಲ್ಪ ಗಟ್ಟಿಯಾಗನ ಹಿಟ್ಟು ನಾದ್ಕೊಂಡಿದ್ನಿ. ಹಾಗಾಗಿ ನಾನು ಎಷ್ಟು ತೆಳುವಾಗ ಇದು ಲಟ್ಸಿರನು ರೊಟ್ಟಿ ಹರಿಯತ್ತಿರಲಿಲ್ಲ ನೋಡ್ರಿ. ಸ್ವಲ್ಪ ನಾವು ತೆಳುವಾಗೆ ನಾದ್ಕೊಂಡಿವಿ ಅಂತಂದ್ರೆ ಎತ್ತಿ ಹಾಕುವಾಗ ಅದು ಹರಿದು ಬಿಡ್ತತಿ ರೊಟ್ಟಿ. ಆದರೆ ಈ ಸರಿ ನೋಡ್ರಿ, ಇದೊಂದು ಟಿಪ್ ಅಂತ ಹೇಳ್ಬೋದು, ನನಗೆ ಗೊತ್ತಿರಲಿಲ್ಲ. ಈ ಸರಿ ನಾನು ಸ್ವಲ್ಪ ಗಟ್ಟಿಯಾಗಿ ನಾದ್ಬಿಟ್ನಿ ನಾದುವಾಗ. ಆದರೆ ಅದು ಎಷ್ಟು ಚಲೋ ಅದು ರೊಟ್ಟಿ ಅಂತಂದ್ರೆ, ನಾನು ಎಷ್ಟು ತೆಳುವಾಗಿ ಲಟ್ಟಿಸಿ ತೆವಿ ಮೇಲೆ ಎತ್ತಿ ಹಾಕಿರೋನು ಒಂಚೂರು ಹರಿಲಿಲ್ಲ. ನೆಕ್ಸ್ಟ್ ಟೈಮಿಂದ ರೊಟ್ಟಿ ಮಾಡುವಾಗ ಹಿಂಗನ ಮಾಡ್ಬೇಕಂತ ಅಂದ್ಕೊಂಡೇನೆ. ಅಷ್ಟು ಚಲೋ ಆಗಿದ್ದು ನೋಡ್ರಿ ಇವತ್ತು ಅಕ್ಕಿ ರೊಟ್ಟಿ. ಅದ್ರ ಜೋಡಿ ನಾನು ಈರುಳ್ಳಿ ಚಟ್ನಿ ಮಾಡಿದ್ನಿ. ಈರುಳ್ಳಿ ಚಟ್ನಿ, ಅಕ್ಕಿ ರೊಟ್ಟಿ, ಆಮೇಲೆ ಪಾಲಕ್ ರೈಸ್, ಇಷ್ಟು ಮಾಡಿದ್ದು ನೋಡ್ರಿ. ಇನ್ನು ನಾವು ಶಾಪಿಂಗ್ ಹೋಗಿ ಬಂದಮೇಲೆ ಅಡುಗೆ ಮಾಡೋಕ್ಕಾಗಂಗಿಲ್ಲ ಅಂಥೇಳಿ ಬೆಳಗ್ಗೆನೇ ಎಲ್ಲನೂ ರೆಡಿ ಮಾಡಿ ಇಟ್ಬಿಟ್ನಿ. ರೆಡಿ ಮಾಡಿ ಬೆಳಗ್ಗೆ ನಾಷ್ಟ ಮಾಡಿಕೊಂಡು ಮಧ್ಯಾಹ್ನದ ಮೇಲೆ ಹೋದೆವು ನಾವು. ಮಧ್ಯಾಹ್ನ ಅಂದ್ರೆ ಒಂದು 12:30 ಆಗಿತ್ತು. ನಾನು ನಾಷ್ಟ ಎಲ್ಲ ಮಾಡಬೇಕಾದ್ರೆ 11 ಗಂಟೆ ಆಗಿತ್ತು. 12:30 ಆಯಿತು ಹೋಗಬೇಕಾದ್ರೆ. ಹೋದೀವಿ, ನಾಷ್ಟ ಎಲ್ಲ ಮಾಡಿಕೊಂಡು ಮನೆ ಎಲ್ಲ ಕ್ಲೀನ್ ಮಾಡಿ ನಾನು ರೆಡಿಯಾಗಿ ಸಾನ್ವಿಗೆ ರೆಡಿ ಮಾಡಿಸ್ಕೊಂಡು ನಾವು ಹೋಗಬೇಕಾದ್ರೆ 12:30 ಆಯ್ತು ನೋಡ್ರಿ. ನಾನು ಬೇಗ ಒಂದು 11 ಗಂಟೆ ಹಂಗೆ ಹೋಗಿ ಒಂದು 3 ಗಂಟೆ ಹಂಗೆ ಬಂದ್ರಾತಂಥೇಳಿ ನಾನು ಅಂದ್ಕೊಂಡ್ನಿ. ಆದರೆ ಅದಾಗಲೇ ಇಲ್ಲ. ಎಲ್ಲ ಕೆಲಸಗಳು ಮುಗಿಸ್ಬಿಟ್ಟು ಹೋಗಬೇಕಲ್ಲ. ಹೊರಗಡೆ ಹೋಗುವಾಗ ಹೆಂಗಾಗ್ತದಂದ್ರೆ ಮನ್ಯಾಗ ಕೆಲಸ ಪೆಂಡಿಂಗ್ ಇದ್ದು ಅಂದರೆ ಆ ಕಡೆ ಶಾಪಿಂಗ್ ಮಾಡೋಕ್ಕೂ ಆಗಂಗಿಲ್ಲ. ಅದಕ್ಕೋಸ್ಕರ ನಾನು ಹೊರಗಡೆ ಹೋಗುವಾಗ ಯಾವಾಗಲೂ ಅಷ್ಟೇ ಮನೆಗೆ ಎಲ್ಲ ಕೆಲಸ ಮುಗಿಸೇನ ಹೋಗಿರ್ತೀನಿ. ಇವತ್ತು ಅಷ್ಟೇ ನಾಷ್ಟ ಆಗಿದ್ದರಿಂದ ಎಲ್ಲ ಮನೆಯೆಲ್ಲ ಕಸ ಗುಡಿಸಿ
ಒರೆಸಿ ಪಾತ್ರೆ ಎಲ್ಲ ತೊಳೆದು ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕೋದಿತ್ತಲ್ಲ ಅದನ್ನೆಲ್ಲನೂ ಹಾಕಿ ಬಟ್ಟೆ ಎಲ್ಲ ಒಣಗಿ ಹಾಕಿ ಎಲ್ಲನೂ ಪೂರ್ತಿ ಕೆಲಸ ಮುಗಿಸಿ ಆಮೇಲೆ ಸಾನ್ವಿಗೇನು ರೆಡಿ ಮಾಡೀನಿ. ನಾನು ರೆಡಿಯಾಗಿ ನಾಷ್ಟ ಗಿಷ್ಟ ಎಲ್ಲ ಮುಗಿಸ್ಕೊಂಡು ಈಗ ಹೊಂಟೇವು ನೋಡ್ರಿ. ನಮ್ಮ ಅಣ್ಣನೂ ಬಂದಿದ್ದ. ನಾನು ಆಲ್ರೆಡಿ ಆಟೋ ಬುಕ್ ಮಾಡಿದ್ನಿ. ನಮ್ಮನೆಯವರ ಬೈಕ್ನಾಗ ಹೋಗ್ತೇವೆ ಅಂತಂದ್ರೆ ಬೇಡ ಅಂದರು, ಐಟಮ್ಸ್ ಇರ್ತೈತಿ ಹಿಡ್ಕೊಂಡು ಬರೋಕ್ಕಾಗಂಗಿಲ್ಲ, ಆಟೋದಾಗ ಹೋಗ್ರಿ ಅಂದರು. ಅದಕ್ಕೋಸ್ಕರ ಮತ್ತೆ ಆಟೋ ಬುಕ್ ಮಾಡಿಕೊಂಡು ಹೊಂಟೀವಿ ನೋಡ್ರಿ. ನಾವು ಇಲ್ಲಿಂದ ನಮ್ಮ ಮನೆಯಿಂದ ಒಂದು 20 ನಿಮಿಷ ಆಗ್ತತಿ. ಯಾಕಂದ್ರೆ ಯಲಹಂಕಕ್ಕೆ ಹೋದ ತಕ್ಷಣ ಅಲ್ಲಿ ಟ್ರಾಫಿಕ್ ಆಗಿಬಿಡ್ತತಿ, ಅಲ್ಲೊಂದು 5-10 ನಿಮಿಷ ವೇಟ್ ಮಾಡಬೇಕಾಗ್ತತಿ. ಇಲ್ಲಂತಂದ್ರೆ ಬೇಗ ಹೋಗ್ಬೋದು. ನಾನು ರೆಗ್ಯುಲರಾಗಿ ಹೋಗೋ ಡಿಮಾರ್ಟಿಗೆನ ಈ ಸರಿನೂ ಹೋದ್ನಿ. ಮುಂಚೆ ಬೇರೆದಕ್ಕೆ ಹೋಗ್ತಿದ್ನಿ, ಆದರೆ ಇವಾಗ ಹೊಸದೊಂದು ಆಗೈತಿ, ಅಲ್ಲೇ ಹೊಂಟೇನೆ ನೋಡ್ರಿ. ಒಂದು 2-3 ಟೈಮ್ಸ್ ಆತೀಗ ಅಲ್ಲಿಗೆ ಹೋಗಿರ್ತೀನಿ. ಅಲ್ಲೇ ಹೋಗಿ ನಮ್ಗೆ ಬೇಕಾಗಿರುವಂಥ ಎಲ್ಲ ಐಟಮ್ಸನ್ನು ತೊಗೊಂಡು. ಆದ್ರೆ ನಾವು ಯಾವಾಗಲೂ ಮಧ್ಯಾಹ್ನ ಹೋಗ್ತೀವಲ್ಲ, ಹೋದಾಗ ಅಷ್ಟೊಂದೇನು ರಶ್ ಇರೋದಿಲ್ಲ. ಆದರೆ ಈ ಸರಿ ಮಾತ್ರ ಸಿಕ್ಕಾಪಟ್ಟೆ ರಶ್ ಇತ್ತು. ಅದ ರಶ್ ಒಳಗೆ ನಾವು ಹೋಗಿ ಎಲ್ಲ ಶಾಪಿಂಗ್ ಮಾಡ್ಕೊಂಡು ಬಂದೀವಿ ನೋಡ್ರಿ. ಈ ಸರಿ ಜಾಸ್ತಿ ಏನು ಎಕ್ಸ್ಟ್ರಾ ಏನು ತೊಗೊಳಕ್ಕೆ ಹೋಗಲಿಲ್ಲ. ನಾನು ಮನೆಗೆ ಏನು ಬೇಕಲ್ಲ ಅದಷ್ಟು ಕಿರಾಣಿ ಐಟಮ್ಸ್ ತೊಗೊಂಡು. ಎಕ್ಸ್ಟ್ರಾ ಅಂದ್ರೆ ನನಗೊಂದು ಟೀ ಶರ್ಟ್ ತೊಗೊಂಡು, ಸಾನ್ವಿಗೊಂದು ಟವೆಲ್ ತೊಗೊಂಡು, ಇದೊಂದು ಹೇರ್ ಬ್ಯಾಂಡ್ ನೋಡ್ರಿ. ಮನೆಯದು ಐಟಮ್ಸ್ ಬಿಟ್ಟು ಇವು 3 ಎಕ್ಸ್ಟ್ರಾ ತೊಗೊಂಡು ಅಷ್ಟ. ಇಲ್ಲಾಂದ್ರೆ ಅಷ್ಟೊಂದೇನು ಐಟಮ್ಸ್ನ ನಾನು ತೊಗೊಳ್ಳಿಲ್ಲ. ಎಲ್ಲ ಶಾಪಿಂಗ್ ಮಾಡಿಕೊಂಡು ಬಿಲ್ಲಿಂಗ್ ಮಾಡಿಸ್ಕೊಂಡು ಹೊರಗಡೆ ಬಂದೀವಿ. ಹಂಗೆ 3 ಜನ ಒಂದೊಂದು ಐಸ್ ಕ್ರೀಮ್ ತೊಗೊಂಡು ಐಸ್ ಕ್ರೀಮ್ ತಿಂದೀವಿ ನೋಡ್ರಿ. ಐಟಮ್ಸ 4 ಬ್ಯಾಗ್ ಆಗಿದ್ದಾವೆ. ಇವಾಗ ನಾನು ಆಟೋನ ಬುಕ್ ಮಾಡಿದ್ದೀನಿ. ಆಟೋ ಬರೋವರೆಗೂ ಇವಾಗ ಐಸ್ ಕ್ರೀಮ್ ತಿನ್ನಕತ್ತೀವಿ. ಹಂಗೆ ನಾವೆಲ್ಲ ಬೇಗ ತಿಂದು ಮುಗಿಸಿದ್ದೀವಿ. ಸಾನ್ವಿನ ತಿನ್ನಕತ್ತಿಳು. ಹಾಕಿದು ತಿಂದಾದ್ಮೇಲೆ ಮತ್ತು ಆಟೋ ಬಂತು. ಆಟೋದಾಗ ಐಟಮ್ಸ್ ಎಲ್ಲ ತೊಗೊಂಡು ಇವಾಗ ಮನೆಗೆ ಬಂದೇವಿ. ಈ ಬ್ಲಾಗ ಭಾಳ ಸಣ್ಣದಾಗೈತಿ, ಯಾಕಂದರೆ ಎಷ್ಟು ಕ್ಲಿಪ್ಪಿಂಗ್ ತೊಗೊಂಡಿನಿ ಅಷ್ಟನ್ನು ನಾನು ಶೇರ್ ಮಾಡ್ಕೊಳಕತ್ತೀನಿ. ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ಲಾಂಗ್ ವಿಡಿಯೋನ ನಾನು ಅಪ್ಲೋಡ್ ಮಾಡ್ತೀನಿ. ಹಂಗೆ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡಕತ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿರಿ. ಮತ್ತು ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿರಿ. ನಾನು ಡೈಲಿ ವೀಡಿಯೋಸ್ನ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಮತ್ತು ಸಿಗ್ತೀನಂತ ನಾಳಿನ ಮತ್ತೊಂದು ಹೊಸ ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್.